ಇಲ್ಲಿ ನಾವು ಇವಾಗ ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಹೇಳಿ ಒಂದು ಫೋರ್ಸ್ ಇದೆ, ಅದ್ರ ಬಗ್ಗೆ ತಿಳ್ಕೊತಾ ಇದ್ದೀವಿ. ಅದನ್ನು ತಿಳ್ಕೊಳೋದಕ್ಕೆ ನಾವು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನಿಂದ ಶುರು ಮಾಡ್ಕೊಬೇಕು. ಮೊದಲನೇದಾಗಿ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಏನೋ ಇದನ್ನು ಓದಿದ್ದೀರಾ ನೀವು, ಹಿಂದಿನ ಚಾಪ್ಟ್ರಲ್ಲಿ ಓದಿದ್ದೀರಾ. ಯೂನಿಫಾರ್ಮ್ ಅಂತ ಹೇಳಿದ್ರೆ ನೋಡಿದ್ರ, ನೀವು ಯೂನಿಫಾರ್ಮ್ ಹಾಕೊಂಡು ಹೋಗ್ತೀರಲ್ಲ ಸ್ಕೂಲಲ್ಲಿ, ಯೂನಿಫಾರ್ಮ್ ಅಂತ ಹೇಳಿದ್ರೇನೋ ನಾಲ್ಕು ಮಾಡ್ಕೊಳ್ಳಿ, ಇದನ್ನು ಹೇಳಿದ್ದೀನಿ ನಾನು. ಸೇಮ್ ಅಲ್ವಾ, ಸೇಮ್ ವಾಟ್, ಸೇಮ್ ಸ್ಪೀಡ್ ಇದರಲ್ಲಿ, ಸರಿನಾ. ಆನ್ ಆಬ್ಜೆಕ್ಟ್ ಇಸ್ ಸೆಡ್ ಟು ಬಿ ಅಂಡರ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಇಫ್ ಇಟ್ ಹ್ಯಾಸ್ ಸೇಮ್ ಸ್ಪೀಡ್ ಆ್ಯಂಡ್ ಸರ್ಕ್ಯುಲರ್ ಮೋಷನ್ ಅಂತ ಹೇಳಿದ್ರೆ ದ ಪಾತ್ ಆಫ್ ದ ಮೋಷನ್, ಯಾವ ದಾರಿಯಲ್ಲಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಇಟ್ ಈಸ್ ಅ ಸರ್ಕಲ್ ಆಫ್ ಸಮ್ ರೇಡಿಯಸ್ ಆರ್, ಸರಿನಾ. ಇದೊಂದು ಇಂಥದ್ದಿದು ಬಾಲ್ ಅಂತ ತಿಳ್ಕೊಳ್ಳೋಣ, ಇಲ್ಲ ಅಂತ ಹೇಳಿದ್ರೆ ಒಂದು ಪ್ಲ್ಯಾನೆಟ್ ಅಂತ ತಿಳ್ಕೊಳ್ಳೋಣ. ಈ ಪ್ಲ್ಯಾನೆಟು ಇಟ್ ಈಸ್ ಗೋಯಿಂಗ್ ರೌಂಡ್ ದಿಸ್ ಪಾಯಿಂಟ್ ಓ ಹ್ಯಾವಿಂಗ್ ದ ರೇಡಿಯಸ್ ಆರ್ ಇನ್ ಅ ಸರ್ಕ್ಯುಲರ್ ಪಾತ್, ಸರಿನಾ. ಇವಾಗ ಇದ್ರ ಮೇಲೆ ಒಂದು 3 ಪ್ರಶ್ನೆ ಇದೆ, ಇದನ್ನು ಹೇಳ್ತು ಅಂತ ಹೇಳಿದ್ರೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ಸೆಂಟ್ರಿಪಿಟಲ್ ಫೋರ್ಸ್, ಸರಿನಾ. ಮೊದಲನೇ ಪ್ರಶ್ನೆ, ಇಸ್ ದ ಸ್ಪೀಡ್ ಚೇಂಜಿಂಗ್ ಆನ್ ಆಬ್ಜೆಕ್ಟ್ ಅಂಡರ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್, ಇಸ್ ದ ಸ್ಪೀಡ್ ಚೇಂಜಿಂಗ್? ಉತ್ತರ ಬಂದು ಇಲ್ಲ. ಏನಕ್ಕಂತ ಹೇಳಿದ್ರೆ ಡೆಫಿನೇಷನ್ ಹೇಳ್ತಾ ಇದೆ ಇಟ್ಸ್ ಆಫ್ ಸೇಮ್ ಸ್ಪೀಡ್, ಇಸ್ ದ ಸ್ಪೀಡ್ ಚೇಂಜಿಂಗ್? ನೋ. ಆದರೆ ಇಸ್ ದ ಡೈರೆಕ್ಷನ್ ಚೇಂಜಿಂಗ್? ಇದ್ರ ಡೈರೆಕ್ಷನ್ ಚೇಂಜ್ ಆಗ್ತಾ ಇದೆಯಾ? ಹಿಂಗೆ ಮುಂದೆ ಹೋಗ್ಬೇಕಾದ್ರೆ ಚೇಂಜ್ ಆಗ್ತಾಯಿದೆ ತಾನೆ. ಇವಾಗ ಈ ಪಾಯಿಂಟ್ ಎ ಅಲ್ಲಿ ಈ ದಿಕ್ಕಲ್ಲಿ ಹೋಗ್ತಾಯಿದೆ, ಮತ್ತು ಮುಂದೆ ಇಲ್ಲಿ ಬಂದಾಗ ಈ ದಿಕ್ಕಲ್ಲಿ ಹೋಗುತ್ತೆ ಪಾಯಿಂಟ್ ಬಿ, ಸರಿನಾ. ಪಾಯಿಂಟ್ ಎಲ್ಲಿ ಈ ದಿಕ್ಕಲ್ಲಿ ಹೋಗ್ತಾಯಿದೆ, ಪಾಯಿಂಟ್ ಬಿ ಅಲ್ಲಿ ಈ ದಿಕ್ಕಲ್ಲಿ ಹೋಗ್ತಾಯಿದೆ. ಸೊ ಏನಾಗ್ತದೆ? ಸೊ ಎಸ್, ದ ಡೈರೆಕ್ಷನ್ ಇಸ್ ಚೇಂಜಿಂಗ್. ಡಸ್ ಇಟ್ ರಿಕ್ವೈರ್ ಫೋರ್ಸ್ ಫಾರ್ ಸಚ್ ಅ ಮೋಷನ್? ಡು ವಿ ನೀಡ್ ಫೋರ್ಸ್ ಫಾರ್ ಸಚ್ ಅ ಮೋಷನ್? ಹೇಗೆ ಉತ್ತರ ಕೊಡೋದು? ಇದಕ್ಕೆ ಫೋರ್ಸ್ ಬೇಕೇ ಬೇಕಾ? ಹಿಂಗೆ ಏನೋ ಒಂದು ಹಿಂಗೆ ಸುತ್ತೊಡಿತಿದೆ ಅಂದರೆ ಫೋರ್ಸ್ ಬೇಕಾಗುತ್ತೆ ಅದಕ್ಕೆ, ಅದು ಪ್ರಶ್ನೆ. ಉತ್ತರ ಬಂದು ಎಸ್. ಹೇಗೆ ಎಕ್ಸ್ಪ್ಲೇನ್ ಮಾಡ್ಬೋದು ಇದನ್ನು ಅಂತ ಹೇಳಿದ್ರೆ ಈ ಥರ ನೋಡಿ. ಈ ಪ್ರಶ್ನೆಗೆ ಹೇಳಿ ಉತ್ತರ ಕೊಡಿ. ವೆಲಾಸಿಟಿ ಬದಲಾಗ್ತಾ ಇದೆಯಾ ಇಲ್ವಾ ಇದರಲ್ಲಿ? ಮೊದಲನೇದಾಗಿ ವೆಲಾಸಿಟಿ ಅಂತ ಹೇಳಿದ್ರೆ ಏನು? ಇಸ್ ಇಟ್ ಅ ವೆಕ್ಟರ್ ಕ್ವಾಂಟಿಟಿ ಆರ್ ಸ್ಕೇಲರ್ ಕ್ವಾಂಟಿಟಿ? ವೆಕ್ಟರ್ ಅಲ್ವಾ. ವೆಕ್ಟರ್ ಅಂತ ಹೇಳಿದ್ರೆ ಏನು? ಇಟ್ ಹ್ಯಾಸ್ ಮ್ಯಾಗ್ನಿಟ್ಯೂಡ್ ಮತ್ತು ಡೈರೆಕ್ಷನ್. ಮ್ಯಾಗ್ನಿಟ್ಯೂಡ್ ಅಂತ ಹೇಳಿದ್ರೆ ಸ್ಪೀಡು, ಸ್ಪೀಡ್ ಫಿಕ್ಸ್ಡ್ ಆಗಿದೆ. ಆದರೆ ಡೈರೆಕ್ಷನ್ನು ಚೇಂಜ್ ಆಗ್ತಾಯಿದೆ. ದಿಸ್ ಇಸ್ ನಾಟ್ ಚೇಂಜಿಂಗ್ ಮ್ಯಾಗ್ನಿಟ್ಯೂಡ್, ಚೇಂಜಿಂಗ್ ಡೈರೆಕ್ಷನ್. ಟ್ರಯಾಂಗಲ್ ಬರೀತು ಅಂತ ಹೇಳಿದ್ರೆ ಚೇಂಜಿಂಗ್ ಅಂತ ಹೇಳಿ. ಸೊ ಚೇಂಜಿಂಗ್ ಡೈರೆಕ್ಷನ್. ಚೇಂಜಿಂಗ್ ಡೈರೆಕ್ಷನ್ ಅಂತ ಹೇಳಿದ್ರೆ ಚೇಂಜಿಂಗ್ ವೆಲಾಸಿಟಿ. ಚೇಂಜಿಂಗ್ ವೆಲಾಸಿಟಿ ಅಂತ ಹೇಳಿದ್ರೆ ಏನೋ ಇಟ್ ಈಸ್ ಸೆಟ್ ಟು ಬಿ ಎನ್ ಆಕ್ಸಲರೇಟೆಡ್ ಮೋಷನ್, ಸರಿನಾ. ಆಕ್ಸಲರೇಟೆಡ್ ಬರೀತೀನಿ, ಆಕ್ಸಲರೇಟೆಡ್ ಮೋಷನ್ ಅಲ್ವಾ. ದಿಸ್ ಈಸ್ ಎನ್ ಆಕ್ಸಲರೇಟೆಡ್ ಮೋಷನ್. ಸೊ ಆಕ್ಸಲರೇಟೆಡ್ ಮೋಷನ್ ಏನು ಹೇಳುತ್ತೆ? ನ್ಯೂಟನ್ಸ್ ಲಾ, F is equal to m into a. Since it's an accelerated motion ಅಂತ ಹೇಳಿದ್ರೆ a ಪಾಸಿಟಿವ್ ಇಲ್ಲ ನೆಗೆಟಿವ್ ಆಗಿರುತ್ತೆ, ಮಾಸ್ ಇಸ್ ಪಾಸಿಟಿವ್, ಸೊ ಫೋರ್ಸ್ ವಿಲ್ ಬಿ ಈಕ್ವಲ್ ಟು m into a ಅಂತ ಹೇಳಿದ್ರೆ ಫೋರ್ಸ್ ಇದ್ರ ಮೇಲೆ ಬೀಳಬೇಕು, ಕಂಟಿನ್ಯೂಸ್ ಫೋರ್ಸ್ ಇರಬೇಕು. ಏನೇ ಒಂದು ಆಬ್ಜೆಕ್ಟು ಈ ಥರ ಹೀಗೆ ಸುತ್ತ ಹೋಗ್ತಾ ಇದೆ ಅಂತ ಹೇಳಿದ್ರೆ ದೇರ್ ಹ್ಯಾಸ್ ಟು ಬಿ ಎ ಕಂಟಿನ್ಯೂಸ್ ಮೋಷನ್, ಫೋರ್ಸ್ ಆನ್ ಇಟ್. ಅದ್ರ ಮೇಲೆ ಫೋರ್ಸ್ ಬೀಳ್ತಾ ಇಲ್ಲ ಅಂತ ಹೇಳಿದ್ರೆ ಅದು ಈ ಥರ ಸರ್ಕ್ಯುಲರ್ ಮೋಷನಲ್ಲಿ ಹೋಗಲ್ಲ, ಆಯಿತಾ. ಇದು ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಇಲ್ಲೊಂದು ಪ್ರಾಕ್ಟಿಕಲ್ ಇದೆ, ಅದ್ರಾಗ ಕರೆಕ್ಟಾಗಿ ನೋಡಿಸ್ತೀನಿ, ನಂಗೆ ಅವಾಗ ಅರ್ಥ ಆಗುತ್ತೆ, ಆಯಿತಾ. ಮುಂದಿಂದು ದ ಮೀನಿಂಗ್ ಆ್ಯಂಡ್ ಇಂಟ್ರೊಡಕ್ಷನ್ ಟು ಸೆಂಟ್ರಿಪಿಟಲ್ ಫೋರ್ಸ್. ಲಿಟ್ರಲ್ ಮೀನಿಂಗ್ ಆಫ್ ಸೆಂಟ್ರಿಪಿಟಲ್ ಫೋರ್ಸ್. ಈ ಪದದ ಅರ್ಥ ಏನಂತ ಹೇಳಿದ್ರೆ ಸೆಂಟ್ರಲ್ ಸೀಕಿಂಗ್ ಅಂತ ಹೇಳಿದ್ರೆ ಅದು ಸೆಂಟರ್ ಹುಡ್ಕೊಂಡು ಹೋಗುತ್ತೆ ಅಂತ ಹೇಳಿ, ಆಯಿತಾ. ಸೆಂಟ್ರಿಪಿಟಲ್ ಅಂದರೆ ಸೆಂಟ್ರಲ್ ಸೀಕಿಂಗ್. ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಹೇಳಿದ್ರೇನು? ಅ ಫೋರ್ಸ್ ವಿಚ್ ಪುಲ್ಸ್ ದ ಆಬ್ಜೆಕ್ಟ್ ಟುವರ್ಡ್ಸ್ ದ ಸೆಂಟರ್ ಅಂತ ಹೇಳಿ. ಅ ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಅ ಫೋರ್ಸ್ ದಟ್ ಮೇಕ್ಸ್ ಎನ್ ಆಬ್ಜೆಕ್ಟ್ ಮೂವ್ ಇನ್ ಅ ಸರ್ಕ್ಯುಲರ್ ಪಾತ್, ಆಯಿತಾ. ಸೊ ಇದು ನಿಮ್ಮ ಸೆಂಟ್ರಿಪಿಟಲ್ ಫೋರ್ಸ್ ಡೆಫಿನೇಷನ್. ಹಾಂ, ಇವಾಗ ಇದನ್ನು ನೋಡಿದ ಮೇಲೆ ನಿಮಗೆ ಸರಿ ಅರ್ಥ ಆಗುತ್ತೆ ಏನಿದು ಅಂತೆಲ್ಲ ಹೇಳಿ ಇದು ಸರಿ ಅರ್ಥ ಆಗುತ್ತೆ. ಒಂದು ನಾನು ಜನರಲ್ ಸ್ಟೇಟ್ಮೆಂಟ್ ಹೇಳ್ಬಿಡ್ತೀನಿ. ಏನಂತ ಹೇಳಿದ್ರೆ
ಇಫ್ ದಿಸ್ ರೆಪ್ರೆಸೆಂಟ್ಸ್ ಆಲ್ ದ ಫೋರ್ಸಸ್ ಇನ್ ನೇಚರ್. ಈ ಡಬ್ಬ ನಮ್ಗೆ ನಾವೇನೇನು ತಿಳ್ಕೊಂಡಿಲ್ವೋ ಅವೆಲ್ಲ ಫೋರ್ಸ್ ಇದರಲ್ಲಿ ಇದೆ ಅಂತ ಹೇಳಿದ್ರೆ ಸೆಂಟ್ರಿಪಿಟಲ್ ಫೋರ್ಸ್ ವಿಲ್ ಬಿ ಒನ್ ಆಫ್ ಇಟ್. ಸರಿನಾ? ಸೆಂಟ್ರಿಪಿಟಲ್ ಫೋರ್ಸ್ ಇಸ್ ಒನ್ ಆಫ್ ದ ಫೋರ್ಸಸ್ ಎಮಾಂಗ್ ಆಲ್ ದ ಫೋರ್ಸಸ್. ಆಯಿತಾ? ಇದೊಂಥರ ಫೋರ್ಸ್ ಇದು ಏನಂತ ಹೇಳಿದ್ರೆ ದಿಸ್ ಹ್ಯಾಸ್ ಅ ಸ್ಪೆಷಲ್ ನೇಚರ್, ಒಂದು ಯುನೀಕ್ ನೇಚರ್ ಇದೆ. ಆಯಿತಾ? ಅದರದ್ದೇ ಆದ ಒಂದು ನೇಚರ್ ಇದೆ. ಒಂದೇ ನಿಮಿಷ. ಹಾಂ, ಆ ನೇಚರ್ ಏನಪ್ಪ ಅಂತ ಹೇಳಿದ್ರೆ ಇಟ್ ಈಸ್ ಆಲ್ವೇಸ್ ಮೇಕಿಂಗ್ ಎನ್ ಆಬ್ಜೆಕ್ಟ್ ಸೀಕ್ ದ ಸೆಂಟರ್. ಒಂಥರ ಸುತ್ತೊಡಿಯೋದಕ್ಕೆ ಸಹಾಯ ಮಾಡುತ್ತೆ. ಆಯಿತಾ? ಹಾಂ, ಈ ಎಕ್ಸ್ಪೆರಿಮೆಂಟ್ ನೋಡಿ ನಿಮಗೆ ಸೆಂಟ್ರಿಪಿಟಲ್ ಫೋರ್ಸ್ ಬಗ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಪ್ರೊಸೀಜರ್ ಏನಂತ ಹೇಳಿದ್ರೆ ರೊಟೇಟ್ ದ ಬಾಲ್, ಅಟ್ಯಾಚ್ ಟು ದ ಥ್ರೆಡ್ ಆ್ಯಂಡ್ ಲೆಟ್ ಇಟ್ ಗೋ. ಒಂದು ಬಾಲ್ ಇರುತ್ತೆ, ಅದನ್ನು ನಾವು ದಾರದಲ್ಲಿ ಕಟ್ಟಿ ಅದನ್ನು ಸುತ್ತು ಹೋಗಿಸ್ಬೇಕು. ಹೋಗಿಸ್ಬಿಟ್ಟು ಹೋಗ್ತಾ ಏನು ಮಾಡ್ಬೇಕು ನಾವು ಅದನ್ನು ವಿ ಶುಡ್ ಲೆಟ್ ಇಟ್ ಗೋ ಅಂತ ಹೇಳಿದ್ರೆ ಬಿಟ್ಬಿಡ್ಬೇಕು. ಸಡನ್ನಾಗಿ ಬಿಟ್ಟಾಗ ಏನಾಗುತ್ತೆ? ಅಬ್ಸರ್ವ್ ದ ಡೈರೆಕ್ಷನ್ ಆಫ್ ಮೋಷನ್ ಆಫ್ ದ ಬಾಲ್ ಆಫ್ಟರ್ ದ ರಿಲೀಸ್ ಆ್ಯಂಡ್ ಆಲ್ಸೋ ದ ಪಾಯಿಂಟ್ ಆಫ್ ರಿಲೀಸ್. ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ರೀತಿಯಲ್ಲಿ ಹೋಗುತ್ತೆ, ಒಂದು ನೇಚರ್ ಇದೆ ಅದಕ್ಕೆ ಅಂತ ಹೇಳಿದ್ರೆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ. ಆಯಿತಾ? ಅದು ನೋಡಿದಾಗ ಗೊತ್ತಾಗುತ್ತೆ. ಅದನ್ನು ಆ್ಯಕ್ಚುಲಿ ಇವಾಗ ಹೇಳಕ್ಕೆ ಹೋಯ್ತು ಅಂತ ಹೇಳಿ ನಿಮ್ಗೆ ಅರ್ಥ ಆಗೋಲ್ಲ, ಅದು ವಿಡಿಯೋ ನೋಡ್ತಿರಲ್ಲ ಅವಾಗ ಅರ್ಥ ಆಗುತ್ತೆ. ರಿಪೀಟ್ ದ ಅಬೌವ್ ಸ್ಟೆಪ್ಸ್ ಬೈ ಲೆಟಿಂಗ್ ಗೋ ದ ಬಾಲ್ ಅಟ್ ಡಿಫ್ರೆಂಟ್ ಪಾಯಿಂಟ್ಸ್ ಆಫ್ ರಿಲೀಸ್. 3 ಎಕ್ಸಾಂಪಲ್ ಇದೆ ಹುಡುಗರ. 3ರಲ್ಲೂ ನೀವು ವಿಡಿಯೋ ನೋಡಿ ನೀವೇ ಒಂದು ಸ್ವಂತ ಕನ್ಕ್ಲೂಷನ್ ಬರಬೇಕು, ಏನು ನೋಡ್ತಾ ಇದ್ದೀರಾ ಅಂತ ಹೇಳಿ. ನೀವು ಏನು ನೋಡಬೇಕು ಅಂತ ಹೇಳಿ ನಾನು ಮೊದಲು ಒಂದು ಬಾಲ್ನ ತಿರುಗಿಸ್ತೀನಿ. ಆಯಿತಾ? ಸಣ್ಣಗೆ ಬಿಡ್ತೀನಿ. ಬಿಟ್ಟಾಗ ಅದು ಏನಾಗುತ್ತೆ ಅದಕ್ಕೆ ಅಂತ ಹೇಳಿ ನೀವು ಅಬ್ಸರ್ವ್ ಮಾಡಬೇಕು. ಆಯಿತಾ? ಈ ವಿಡಿಯೋ ನೋಡಿ ಇವಾಗ. ಏನು ನೋಡಿದ್ರಿ ಅಂತ ಹೇಳಿದ್ರೆ ಈ ಥರ ನಾನು ಸರ್ಕ್ಯುಲರ್ ಪಾತಲ್ಲಿ ಅದನ್ನು ಆಬ್ಜೆಕ್ಟ್ನ ತಿರುಗಿಸ್ತಾ ಇದ್ದೆ. ಬಿಟ್ಟಾಗ ಏನಾಯಿತು? ಅಟ್ ದ ಪಾಯಿಂಟ್ ಆಫ್ ರಿಲೀಸ್ ಇಟ್ ಟುಕ್ ಅ ಟ್ಯಾಂಜೆನ್ಷಿಯಲ್ ಪಾತ್ ಅಲ್ವಾ? ಟ್ಯಾಂಜೆಂಟ್ ಅಂದರೆ ಜ್ಞಾಪಕ ಇದೆಯಲ್ಲ? ಟ್ಯಾಂಜೆಂಟ್ ಈಸ್ ಅ ಲೈನ್ ವಿಚ್ ಟಚಸ್ ದ ಕರ್ವ್ ಅಟ್ ಒನ್ಲಿ ಒನ್ ಪಾಯಿಂಟ್. ಈ ರೀತಿಯಲ್ಲಿ ಟ್ಯಾಂಜೆನ್ಷಿಯಲ್ ಪಾತ್ ಅಲ್ಲಿ ಹೋಯ್ತದು. ಏನು? ದ ಬಾಲ್ ಯಾವಾಗ ವೆನ್ ದ ಸೆಂಟ್ರಿಪಿಟಲ್ ಫೋರ್ಸ್ ಡಿಸಪಿಯರ್ಸ್ ಅಲ್ವಾ? ನಾನು ಈ ಥರ ಬಿಟ್ಟಾಗ ಅಂದರೆ ಇಲ್ಲಿ ಇಟ್ಕೊಂಡಿದ್ನಲ್ಲ ನಾನು, ಇಟ್ಕೊಂಡು ಬಿಟ್ಟಾಗ ಏನಾಯಿತು? ಇಟ್ ಗಾಟ್ ರಿಲೀಸ್ ಆದಾಗ ಏನಾಯಿತು? ಎಲ್ಲಿ ನಾನು ಬಿಟ್ನೋ ಆ ಪಾಯಿಂಟಿಂದ ಒಂದು ಟ್ಯಾಂಜೆಂಟ್ ಬರೀತು ಅಂತ ಹೇಳಿದ್ರೆ, ಆಯಿತಾ, ಆ ದಿಕ್ಕಲ್ಲಿ ಆ ಲೈನಲ್ಲಿ ಆ ಬಾಲು ಮುಂದೆ ಹೋಗುತ್ತೆ. ತುಂಬ ಜನ ಅನ್ಕೊತಾರೆ ಅಂತ ಹೇಳಿದ್ರೆ ಈ ಥರ ಬಿಟ್ಟಾಗ ಸ್ವಲ್ಪ ಹೀಗೆ ಹಾಗೆ ಹೋಗುತ್ತೆ ಅಂತ ಹೇಳಿ. ಹೀಗೇನಕ್ಕೆ ಹೋಗೋದು ಅಂತ ಹೇಳಿದ್ರೆ, ಏನಕ್ಕೆ ಈ ಥರ ಬೀಳೋದು ಅಂತ ಹೇಳಿದ್ರೆ ಗ್ರಾವಿಟಿಯಿಂದ. ಗ್ರಾವಿಟಿ ಇಲ್ಲ ಅಂತ ಹೇಳಿದ್ರೆ ಸೀದಾ ಹೋಗೋದು. ಆಯಿತಾ? ಇದು ಮುಂದೆ ಹೋಗ್ತಾ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊತೀರಾ. ಬಟ್ ಏನು ಆನ್ಸರು? ಇಟ್ ಟೇಕ್ಸ್ ಅ ಟ್ಯಾಂಜೆನ್ಷಿಯಲ್ ಪಾತ್. ಆಯಿತಾ? ಇವಾಗ ನೀವು ಅಬ್ಸರ್ವೇಷನ್ ಮತ್ತು ಕನ್ಕ್ಲೂಷನ್ ಉತ್ತರ ಕೊಡಬೇಕಲ್ಲಿ. 2 ಪ್ರಶ್ನೆ ಇದೆ, ಅವೆರಡಕ್ಕೂ ಉತ್ತರ ಕೊಡಿ. ಕೊಟ್ರಾ? ದ ಬಾಲ್ ಟೇಕ್ಸ್ ಅ ಡ್ಯಾಶ್ ಪಾತ್ ವೆನ್ ಲೆಟ್ ಗೋ. ಯಾವ ಪಾತಲ್ಲಿ ಹೋಗುತ್ತೆ ಈ ಥರ ಒಂದು ಬಾಲ್ ಬಿಟ್ಟಾಗ ನಾವು? ಟ್ಯಾಂಜೆನ್ಷಿಯಲ್. ನೆಕ್ಸ್ಟ್ ಕನ್ಕ್ಲೂಷನ್. A continuous force dash requires for an object to move in a circular path. Do you need a continuous force? Continuous ಒಂದು ಫೋರ್ಸ್ ಅಪ್ಲೈ ಮಾಡ್ತಾನೆ ಇರಬೇಕಾ ಫಾರ್ ಇಟ್ ಟು ಮೂವ್ ಇನ್ ಅ ಸರ್ಕ್ಯುಲರ್ ಪಾತ್? ಆನ್ಸರ್ ಇಸ್ ಎಸ್, ಈಸ್ ರಿಕ್ವೈರ್ಡ್. ಇನ್ನಕ್ಕಂತ ಹೇಳಿದ್ರೆ ಇದನ್ನು ನೋಡಿದ್ರಿ ನೀವೇನೆ, ಬಿಟ್ಟಾಗ ಏನಾಯ್ತದೋ ಫೋರ್ಸ್ ಹೋಯ್ತು ಅಂತ ಹೇಳಿದ್ರೆ ಇಟ್ ವೋಂಟ್ ಬಿ ಆಕ್ಸಿಲರೇಟೆಡ್.
ಆಕ್ಸಿಲೇಟೆಡ್ ಆಗಿಲ್ಲ ಅಂತ ಹೇಳಿದ್ರೆ ಡೈರೆಕ್ಷನ್ ಚೇಂಜ್ ಆಗಲ್ಲ, ವೆಲಾಸಿಟಿ ಚೇಂಜ್ ಆಗಲ್ಲ. ಹಾಗಾಗಿ ಅದು ಒಂದೇ ಸ್ಪೀಡಲ್ಲಿ ಒಂದೇ ದಿಕ್ಕಲ್ಲಿ ಮುಂದೆ ಹೋಗಿ ಶುರು ಆಗುತ್ತೆ. ಇವಾಗ ಅರ್ಥ ಆಯ್ತಾ? ಡೈರೆಕ್ಷನ್ ಆಫ್ ವೆಲಾಸಿಟಿ ಇಸ್ ಆಲ್ವೇಸ್ ಟ್ಯಾಂಜೆನ್ಷಿಯಲ್ ಟು ದ ಪಾತ್ ಆಫ್ ದ ಆಬ್ಜೆಕ್ಟ್. ಇಲ್ಲಿ ನೋಡಿದ್ರಲ್ಲ, ದಿಸ್ ವಾಸ್ ಯುವರ್ ಡೈರೆಕ್ಷನ್ ಆಫ್ ವೆಲಾಸಿಟಿ ಅಟ್ ದಿಸ್ ಪಾಯಿಂಟ್. That is, once the centripetal force disappears, the object moves along the tangential direction, tangential to the circle at the point of release. ಏನಕ್ಕೆ ಟ್ಯಾಂಜೆಂಟ್ ಇರುತ್ತೆ ಅಂತ ಹೇಳಿದ್ರೆ, ಟು ದ ಸರ್ಕಲ್ ಇನ್ ವಿಚ್ ದ ಆಬ್ಜೆಕ್ಟ್ ವಾಸ್ ಮೂವಿಂಗ್ ಅಂತ ಹೇಳಿ. ಸರಿನಾ? ಹಾಂ, ಇಲ್ಲಿ ನೀವು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ರೆ ಇಲ್ಲೇನು ಅಷ್ಟೊಂದೇನು ಬರ್ಕೊಳಕ್ಕೆ ಹೋಗಬೇಡಿ. ಹೆಡ್ಡಿಂಗ್ ಬರ್ಕೊಳ್ಳಿ, ಸ್ಮಾಲ್ ನೋಟ್ ಆಫ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ದಟ್ ಈಸ್ ಎನ್ ಆಕ್ಸಲರೇಟೆಡ್ ಮೋಷನ್ ಅಂತ ಹೇಳಿ. ಮತ್ತೊಂದು ಸತಿ ಹೇಳ್ತೀನಿ, ಇಲ್ಲಿ ನೀವು ಹೆಡ್ಡಿಂಗ್ ಬರ್ಕೊಂಡು ಸಬ್ ಹೆಡ್ಡಿಂಗಲ್ಲಿ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಬರ್ಕೊಂಡು ಇಟ್ಸ್ ಎನ್ ಆಕ್ಸಲರೇಟೆಡ್ ಮೋಷನ್ ಅಂತ ಬರ್ಕೊಳ್ಳಿ. ಸರಿನಾ? ಸೊ ದಟ್ ಇದು ಒಂಥರ ಇದನ್ನು ರೀಕ್ಯಾಪ್ ಮಾಡಿಕೊಂಡು ಇದನ್ನು ಜ್ಞಾಪಕ ಮಾಡ್ಕೊಂಡು ಮುಂದುವರಿಬೇಕು ನಾವು. ಮತ್ತಿಲ್ಲಿ ಮೀನಿಂಗು ಇಂಟ್ರಡಕ್ಷನ್ ಟು ಸೆಂಟ್ರಿಪಿಟಲ್ ಫೋರ್ಸ್ ಬರೀಲೇಬೇಕು. ಅದು ಬಿಟ್ಟರೆ ಎಕ್ಸ್ಪೆರಿಮೆಂಟ್ ಅಂತ ಹೇಳಿ ನೀವು ರನ್ನಿಂಗ್ ನೋಟ್ ಬರ್ಕೊಳ್ಳಿ. ಇಲ್ಲೇನು ಪ್ರೊಸೀಜರು ಅದೆಲ್ಲ ಬರ್ಕೊಳಕ್ಕೆ ಹೋಗಬೇಡಿ. ಎಕ್ಸ್ಪೆರಿಮೆಂಟ್ ಟು ಅಂಡರ್ಸ್ಟ್ಯಾಂಡ್ ಸೆಂಟ್ರಿಪಿಟಲ್ ಫೋರ್ಸ್ ಅಂತ ಬರ್ಕೊಂಡು, ಪ್ರೊಸೀಜರ್ ಬೇಡ ಹುಡುಗರ, ಅದೇನು ಬೇಕಾಗಲ್ಲ. ಬಟ್ ಇದ್ರ ಮೇಲೆ ಪ್ರಶ್ನೆ ಕೇಳ್ತಾರೆ, ಅಪ್ಲಿಕೇಶನ್ ಬೇಸ್ ಕ್ವಶನ್ಸ್ ಈ ಥರ ಬರುತ್ತೆ. ಸರಿನಾ? ಸೊ ನೀವು ರನ್ನಿಂಗ್ ನೋಟ್ ಬರ್ಕೊಬೇಕು, ಈ ಒಬ್ಸರ್ವೇಷನ್ ಕನ್ಕ್ಲೂಷನ್ ಎಲ್ಲ ಬರ್ಕೊಬೇಕು. ಇದೆಲ್ಲ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಪ್ರಶ್ನೆ ಬರುತ್ತೆ. ಆಯಿತಾ? ಇದನ್ನೆಲ್ಲ ಬರ್ಕೊಂಡು ಇದನ್ನು ಯೋಚನೆ ಮಾಡಿ. ವೈ ಆರ್ ವಿ ಸ್ಟಡಿಂಗ್ ಸೆಂಟ್ರಿಪಿಟಲ್ ಫೋರ್ಸ್ ಇನ್ ಗ್ರಾವಿಟಿ? ಹೆಡ್ಡಿಂಗ್ ಬಂದು ಗ್ರಾವಿಟಿ, ಬಟ್ ನಾವು ಏನಿಂದ ಶುರು ಮಾಡ್ತಾಯಿದ್ದೀವಿ? ಸೆಂಟ್ರಿಪಿಟಲ್ ಫೋರ್ಸಿಂದ ಶುರು ಮಾಡ್ತಾಯಿದ್ದೀವಿ. ಸೊ ಏನಕ್ಕೆ ಮಾಡ್ತಾಯಿದ್ದೀವಿ ಅಂತ ಹೇಳಿ ಅದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಸೊ ಇವಾಗ ತಕ್ಷಣಕ್ಕೆ ನೀವು ಇದನ್ನೆಲ್ಲ ಬರ್ಕೊಂಡು ಆಮೇಲೆ ಮುಂದಿನ ವೀಡಿಯೋ ನೋಡೋಕ್ಕೆ ಶುರು ಮಾಡಿ.